ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಈ ಸ್ವೀಟ್ ಹೆಸರೇನು? ಅದು BM ಹಲ್ವಾ. ಏನೋ BM ಹಲ್ವಾನ? ಹಾಗಂದ್ರೆ ಏನಮ್ಮ? ಒಡ್ದೋಗಿರೋ ಹಾಲಿಂದ ಮಾಡಿದ್ದಲ್ವಾ, ಅದಕ್ಕೆ ಬ್ರೋಕನ್ ಮಿಲ್ಕ್ ಹಲ್ವಾ ಅಂತ ಹೆಸರಿಟ್ಟೆ. ಪದ್ಮಿನಿ, ನೀನು ಸ್ವೀಟನ್ನು ಹೇಗೆ ತಯಾರಿಸ್ತೀಯ, ಅದು ಎಷ್ಟು ರುಚಿಯಾಗಿರ್ಬೋದು ಅಂತ ಒಂದು ಚಿಕ್ಕ ಪರೀಕ್ಷೆ ಮಾಡಿದೆ ನಿನಗಷ್ಟೇ. ಆದರೆ ನೀನು ಒಡೆದೋಗಿರೋ ಹಾಲಿನಲ್ಲಿ ಇಷ್ಟು ರುಚಿಯಾದ ಸ್ವೀಟನ್ನು ತಯಾರಿ ಮಾಡಿ ನಿನಗಿರೋ ಸಮಯ ಪ್ರಜ್ಞೆಯಿಂದ ಹೊಸದೇನೋ ತಯಾರಿಸಿ ನಿನ್ನ ಬುದ್ಧಿವಂತಿಕೆಯಿಂದ ನನ್ನ ಮನಸ್ಸನ್ನು ಗೆದ್ಬಿಟ್ಟೆ ಅಮ್ಮ. ಅಯ್ಯೋ ಅಜ್ಜಿ, ನನ್ನ ಹೆಂಡ್ತಿನ ಅಷ್ಟೆಲ್ಲ ಹೊಗಳ್ಬೇಡಿ. ಈಗಲೇ ನನ್ನ ಹತ್ರ ಲೈಟಾಗಿ ಜಂಬ ತೋರಿಸ್ತಿದ್ದಾಳೆ, ಆಮೇಲೆ ಮಾತಾಡ್ಸೋಕ್ಕೂ ಆಗಲ್ಲ. ಪದ್ಮಿನಿ, ನೀನು ತುಂಬ ಚಿಕ್ಕವಳಿರ್ಬೋದು, ಆದರೆ ಈ ಮನೇಲಿ ನಾವೆಲ್ಲರೂ ನಿನ್ನಿಂದ ಕಲಿಯೋದು ತುಂಬ ಇದೆಯಮ್ಮ. ನೋಡೋಣ, ಅಮ್ಮಾಜಿ ಸ್ವೀಟ್ಸಲ್ಲಿ ಈ ಸ್ವೀಟ್ಸು ಸೇರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ಬರ್ತಾ ಇದೆ ನನ್ನ ತನಗೆ. ಆಗ್ಲಿ, ಆದಷ್ಟು ಬೇಗ ನಿರ್ಧಾರ ಮಾಡ್ತೀನಿ. ಚಂಚಲ, ಆಗ್ಲೇ ಹೇಳ್ತಾ ಇದ್ದೆ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ, ರುಚಿಯಾಗಿರ್ಬೋದೇನೋ ಅಂತ. ಸ್ವೀಟ್ ತುಂಬಾ ಚೆನ್ನಾಗಿದೆ, ತಿನ್. ಜಯಂತಿ, ನೀನ್ಯಾಕೆ ಸುಮ್ಮನೆ ಕೂತಿದ್ಯಾ? ತಿನ್ನು. ಹಾ, ತಿಂತೀನಮ್ಮಾಜಿ. ಹೇಗಿದೆ ಚಂಚಲ? ವೆರಿ ನೈಸ್ ಅತ್ತೆ. ಪದ್ಮಿನಿ, ಅಮ್ಮಾಜಿ ಹಾಗೆಲ್ಲ ಸುಮ್ಮನೆ ಯಾರನ್ನೂ ಹೊಗಳಲ್ಲ. ಆದರೆ ನಿನ್ನ ಬಗ್ಗೆ ಇಷ್ಟೊಂದು ಮೆಚ್ಚುಗೆ ಮಾತಾಡಿದ್ದಾರೆ ಅಂದರೆ ನೀನು ಮಾಡಿರೋದು ಚಿಕ್ಕ ಸಾಧನೆ ಅಲ್ವೇ ಅಲ್ಲಮ್ಮ. ಒಳ್ಳೆಯದಾಗಲಿ. ಪದ್ಮಿನಿ, ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಕಂದ. ಚಂಚು, ನಿಜವಾಗ್ಲು ತುಂಬಾ ರುಚಿಯಾಗಿದೆ. ನಮ್ಮಕ್ಕೆ ಆಗ್ತಿಲ್ಲ ಅತ್ತೆ, ಹೊಡೆದೋಗಿರೋ ಹಾಲಿಂದ ಇಷ್ಟು ಟೇಸ್ಟಿಯಾಗಿ ಸ್ವೀಟ್ ಮಾಡ್ಬೋದಾ? ಅಲ್ಲ, ಇವಳಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ. ಶಿಟ್, ಸ್ವೀಟ್ ಕೆಡ್ಲಿ ಅಂತ ಹಾಲಲ್ಲಿ ಹುಳಿ ಹಿಂಡಿದ್ರೆ ಇವಳು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಲಲ್ಲ, ₹2 ಹೊಗಳಿಸ್ಕೊಂಡ್ಬಿಟ್ಲಲ್ಲ. ಅತ್ತೆ, ನನ್ ಹೊಟ್ಟೆ ಒಳಗಡೆ ಯಾರೋ ಪಟ ಪಟ ಅಂತ ಬೆಂಕಿ ಕಟ್ಟೆ ಗೀರ್ದಂಗ್ ಆಗ್ತಾ ಇದೆ. ಮುಗೀತು ಮುಗೀತು, ಇನ್ ನಮ್ ಕೈಗೆ ಚಿಪ್ಪೆ ಗತಿ. ನೋಡ್ತಾ ಇರೋ, ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ಗೆ ಇವಳ ಹೆಡ್ಡು. ಏನ್ ಗೊತ್ತಾ ಅತ್ಯವ, ಇವತ್ ಅಕ್ಕ ಒಂದ್ ಸ್ವೀಟ್ ಮಾಡಿ ಅಮ್ಮಾಜಿಯವರಿಂದ ಬೇಷ್ ಅಂತ ಅನ್ನಿಸ್ಕೊಂಡವಳೆ. ಹೌದಾ? ಅತ್ಯವ, ಹಾಲು ಒಡ್ದೋಗಿತ್ತು, ಆದ್ರೆ ನಂದನ್ ಅವರು ಒಡ್ದೋಗಿರೋ ಹಾಲಿಂದ ಹೆಂಗ್ ಸ್ವೀಟ್ ಮಾಡೋದು ಅಂತ ಹೇಳ್ಕೊಟ್ರಂತೆ. ಸ್ವೀಟ್ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಅತ್ಯವ? ಅವಳು ಜಾಣೆ ಕಣವ, ಎಲ್ರ ಹತ್ರನು ಸಹಿ ಅಂತ ಅನ್ನಿಸ್ಕೊತಾಳೆ. ಹಂಗೆಯ ನಂದನ್ ಅವ್ರ ಜೊತೆನೂ ಪ್ರೀತಿಯಿಂದ ಇದ್ಬಿಟ್ರೆ ನಂಗ್ ಸಮಾಧಾನ ಕಣವ. ಇರ್ತಾಳತ್ಯವ. ಏನ್ ಗೊತ್ತಾ, ಇವತ್ತು ಅಕ್ಕ ನಂದನ್ ಅವ್ರ ರೂಮ್ಗೆ ಶಿಫ್ಟ್ ಆಗ್ತಾವಳೆ. ಆಟಕ್ಕೆ ಸಮಾಧಾನ ಪಟ್ಕೋಬಾರ್ದು. ಅವ್ರಿಬ್ರುವೆ ಯಾವತ್ತೂ ಹತ್ರ ಇರೋಂಗೆ, ನಿಮ್ ಅಕ್ಕಯ್ಯ ನಂದನ್ನವರಿಂದ ದೂರ ಆಗ್ತಾ ಇರೋಂಗೆ ನೀನೇ ನೋಡ್ಕೋಬೇಕು ಕಣವ. ಆಮೇಲೆ ಅವ್ರಿಬ್ರು ಹತ್ರ ಆಗಂಗೆ ನೀನೇ ಏನಾರ ಐಡಿಯಾ ಮಾಡ್ಬೇಕು ಕಣವ, ಗೊತ್ತಾಯ್ತಾ? ಸರಿ ಅತ್ಯವ. ನಿಂತ್ಕೊಳೆ.
ತುಂಬಾ ಹಾರಾಡ್ತಿದ್ದೀರಲ್ವಾ ನೀನು ನಿಮ್ಮ ಅಕ್ಕ? ನಿಮ್ ಕಡೆ ರೆಕ್ಕೆನ ಕತ್ತರಿಸೋದು ನಂಗೆ ಎಷ್ಟೊತ್ತಿನ ಕೆಲ್ಸ ನೋಡಿ. ಏನಿದು ಅಂತ ನೋಡ್ತಾ ಇದೀಯಾ? 4,000ದ್ದು ಮಂಗಳಸೂತ್ರ ಪರ್ಚೇಸ್ ಮಾಡಿರೋ ಬಿಲ್. ಇದ್ ಸಿಕ್ಕಿದ್ದು ನಿಮ್ಮ ಅಕ್ಕನ ರೂಮಲ್ಲಿ. ನಿಮ್ ಅಕ್ಕನ್ ಕೂತ್ಕೆಲಿರೋದು ಒರಿಜಿನಲ್ ತಾಳಿ ಅಲ್ವಾ? ಹಾಗಾದ್ರೆ ಡೂಪ್ಲಿಕೇಟಾ? ಈ ವಿಷಯನ ಅಮ್ಮಾಜಿ ಮುಂದೆ ಇಟ್ಟೆ ಅಂತ ಅನ್ಕೋ, ಮುಗೀತು ನಿಮ್ಮ ಅಕ್ಕನ ಕತೆ. ಅಯ್ಯಯ್ಯೋ, ಇದು ಅತ್ಯವ ತಂದೆ ಡೂಪ್ಲಿಕೇಟ್ ತಾಳಿ ಬಿಲ್ಲು. ಇದು ಇವ್ರ ಕೈಗೆ ಸಿಕ್ಕೈತಲ್ಲ. ಏನೇ ಯೋಚಿಸ್ತಾ ಇದೀಯಾ? ಅಯ್ಯೋ ಚಂಚಲ ಅಕ್ಕ, ಸಾರಿ ಮೇಡಮ್, ಬರೀ ಬಿಲ್ನ ನೋಡಿ ಏನೇನೋ ಅಂದ್ಕೋಬೇಡಿ, ಸ್ವಲ್ಪ ಅದ್ರ ಹಿಂದೆ ನೋಡಿ. ಏನೇ ಇದೆ? ಇಲ್ಲಿ ಕೊಡಿ, ನಾ ತೋರಿಸ್ತೀನಿ. ಏನೇ ಮಾಡ್ತಿದ್ಯಾ? ಏಯ್, ಅದೇನೋ ರೆಕ್ಕೆ ಕತ್ತರಿಸ್ಬೇಕು ಅಂತ ಬಂದ್ರಿ, ಪಾಪ ಬಾಲ ಸುಟ್ ಬೆಕ್ಕಾಗ್ಬಿಟ್ರಿ. ಈಗ ಅಮ್ಮಾಜಿ ಅವ್ರಿಗೆ ಯಾವ ಬಿಲ್ ತೋರಿಸ್ತೀರಾ ಮೇಡಮ್? ಇದ್ರ ಅರ್ಥ ಏನು ಅಂತ ಗೊತ್ತಾಯ್ತಾ? ನಮ್ಮ ಅಕ್ಕನ ವಿರುದ್ಧ ನೀವೇನೇ ಮಾಡಿದ್ರು ಅದು ಅಟ್ಟ ಫ್ಲಾಪ್. ನಿಂತ್ಕೊಳ್ಳಯ್ಯ ರಾಜ್ಕುಮಾರ. ನೀವಿಬ್ರು ನಾನು ಬಿಡಲ್ವಾ? ನನಗೆ ಮದುವೆ ಆಗಿದೆ ಕಣ್ರಪ್ಪ, ನನ್ನ ಹೆಂಡತಿ ಕಾಯ್ತಿದ್ದಾಳೆ. ನೀವು ನೋಡಿದ್ರೆ ನಾನು ಎಲ್ಲಿ ಹೋದ್ರೂ ಬಂದು ಕಾಟ ಕೊಡ್ತಿರಲ್ಲ. ಸುಮ್ಮನೆ ನಿಂತ್ಕೊಳ್ಳಯ್ಯ. ಏನು ಇವನು ಒಬ್ಬನಿಗೆ ಹೆಂಡ್ತಿರೋ ಥರ ಮಾತಾಡ್ತಾನೆ ನೋಡ. ನಾವು ನಿನಗೆ ಕಾಟ ಕೊಡೋಕೆ ಬಂದಿಲ್ಲ, ಇನ್ಫ್ಯಾಕ್ಟ್ ಸಹಾಯ ಮಾಡಬೇಕು ಅಂತ ಬಂದಿದ್ದೀವಿ. ತಗೋ ಇದನ್ನ ನಿನ್ನ ಹೆಂಡ್ತಿಗೆ ಕೊಟ್ಟು ನೀನು ಕುಡ್ದು ಮಲ್ಗು. ನಾನು ಹಾಲು ತೊಗೊಂಡೋಗಿ ಕೊಡ್ಬೇಕಾ? ಗಂಡ ಹೆಂಡ್ತಿಗೆ ಹಾಲು ತೊಗೊಂಡೋಗಿ ಕೊಡೋದನ್ನ ಯಾವ ಮೂವಿಲಿ ನೋಡಿಲ್ವಲ್ಲ ನಾನು. ಲೋ ಬ್ರದರ್, ಮೂವಿನಲ್ಲಿ ಬರೀ ಫಸ್ಟ್ ನೈಟ್ ಸೀನ್ ಮಾತ್ರ ತೋರಿಸಿರ್ತಾರೆ, ಸೆಕೆಂಡ್ ನೈಟ್ ತೋರಿಸ್ತಾರ? ನಂದನ್, ಈ ಹೆಂಡ್ತಿ ಆದವಳು ಫಸ್ಟ್ ನೈಟ್ ಮಾತ್ರ ಗಂಡನ ಸೇವೆ ಮಾಡೋದು. ಆಮೇಲೆ ಈ ಗಂಡ ಅನ್ಸ್ಕೊಂಡು ಪ್ರಾಣಿ ಜೀವನ ಇಡೀ ಹೆಂಡತಿ ಸೇವೆ ಮಾಡ್ತಾನೇ ಇರಬೇಕು. ಇದೇ ವಾಸ್ತವ ಅಲ್ವೇನೋ ಜನಾರ್ದನ? ಎಸ್ 100% ಚಿಕ್ಕಪ್ಪ. ಆಯ್ತಾಯ್ತು, ನೀವು ಹೇಳಿದ್ನ ಶಿರಸಾ ಪಾಲಿಸ್ತೀನಿ. ಹೌದು, ಏನು ಹಾಲಿದು ಘಮ್ ಅಂತಿದೆ? ಅದು ಇರೋ ನಾನು ಹೇಳ್ತೀನಿ ನಂದನ್, ಇದು ಬಾದಾಮಿ ಹಾಲು, ಒಂಚೂರೇ ಚೂರು ಕೇಸರಿ ಹಾಕಿದ್ದೀನಿ, ಸೂಪರ್ ಆಗಿರುತ್ತೆ. ನಿನ್ನ ಹೆಂಡತಿ ಕಾಯ್ತಿರ್ತಾಳ್ಕಣಪ್ಪ, ಹೋಗಪ್ಪ ಲೇಟ್ ಆಗುತ್ತೆ. ಸರಿ ಚಿಕ್ಕು, ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಡ್ ನೈಟ್, ಗುಡ್ ನೈಟ್. ಶುಭರಾತ್ರಿ. ಚಿಕ್ಕಪ್ಪ ಚಿಕ್ಕಪ್ಪ, ಈ ನಂದನ್ಗೆ ಮೊದ್ಲೇ ಕುಡ್ದು ಹಿಡ್ದು ಅಭ್ಯಾಸ ಇಲ್ಲ. ಈಗ ಇದನ್ನು ಕುಡ್ದು ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ? ಏನು ಕಮ್ಮಿ ಆಗಲ್ಲ ಕಣೋ, ಎಲ್ಲ ಹೆಚ್ಚಾಗಿ ಆಗುತ್ತೆ. ಬುದ್ಧಿ ಸ್ಥಿಮಿತ ಕಳ್ಕೊಳ್ಳುತ್ತೆ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋ ಹಾಗಾಗತ್ತೆ, ಮನ್ಸಲ್ಲಿರೋದೆಲ್ಲ ಹೊರಗಡೆ ಹಾಕ್ತದೆ. ನೋಡ, ಗಂಡ ಹೆಂಡತಿ ಮಧ್ಯೆ ಇಷ್ಟಿಷ್ಟು ಗ್ಯಾಪ್ ಕೂಡ ಇರಬಾರ್ದು, ಆಗಲೇ ಸಂಬಂಧ ಗಟ್ಟಿ ಆಗೋದು. ನೋಡ್ತಾ ಇರೋ ನಂದನ್ನು ನಾಳೆ ನನ್ನ ಹತ್ರ ಬಂದು, ಚಿಕ್ಕು ನಿನ್ನೆ ನೀವು ಕೊಟ್ಟಿದ್ದ ಹಾಲು ಸೂಪರ್ ಆಗಿತ್ತು, ಇವತ್ತು ಒಂದು ಲೋಟ ಸಿಕ್ಬೋದಾ ಅಂತಾನೆ. ಚಿಕ್ಕಪ್ಪ, ನಮಗೂ ಒಂದು ಲೋಟ ಸಿಗ್ಬೋದಾ? ಎಲ್ಲ ಕಳ್ಳ. ಅಕ್ಕ ಒಂದ್ಗಡೆ ಹೋಗು. ಪೂರ್ವೆ ಅದ್ನ ಏನೇ ನಿನ್ನ ಅನುಮಾನ? ಎಲ್ಲಿವರೆಗೂ ಬೇರೆ ರೂಮಲ್ಲಿ ಇರ್ಬೇಕು ಅನ್ಕೊಂಡಿದ್ಯಾ? ನೀನು ಅವರು ಬೇರೆ ಬೇರೆ ರೂಮಲ್ಲಿದ್ರೆ ಈ ಮನೆಯವರೆಲ್ಲ ಏನ್ ಅನ್ಕೊಳಕಿಲ್ಲ, ತಲೆಗೊಂದೊಂದು ಪ್ರಶ್ನೆ ಕೇಳ್ತಾರೆ, ಆಮೇಲೆ ಏನು ಉತ್ತರ ಕೊಡ್ತೀಯ ನೀನ್ ಎಲ್ರಿಗೂ? ಸುಮ್ಕೆ ಒಳಕೋಗು. ಅಕ್ಕ
ನೀನು ಬರೀ ನಿನ್ನ ಗಂಡನ ರೂಮ್ ಒಳಗೆ ಹೋಗ್ತಿಲ್ಲ, ಅವ್ರ ಜೀವನದ ಒಳಗೂ ಹೋಗ್ತಿದ್ಯಾ. ನೆನಪಿರ್ಲಿ. ಇವಳು ಹೆಂಗೆ ಹೇಳಿ ನಾನು? ನಿನ್ನೆ ರಾತ್ರಿ ಏನೋ ಕಳೆದೋಯ್ತು. ಇವತ್ತು ನಂದನ್ನವ್ರಿಗೆ ಏನು ಹೇಳಿ ಅವ್ರು ನನ್ನಿಂದ ದೂರ ಇರೋ ಹಂಗೆ ಮಾಡಲಿ ನಾನು? ಹಾಂ ಹಾಂ ಸರಿ, ಓಕೆ ಸರಿ ಆಯ್ತು, ನಾನು ತಿಳಿಸ್ತೀನಿ. ಓಕೆ ಓಕೆ. ಸಾರಿ ಪದ್ಮಿನಿ, ಬರೋದು ಲೇಟ್ ಆಗೋಯ್ತು. ಏನು ನಾನು ಯಾಕೆ ಹಾಲು ತಂದು ನಾನು ನೋಡ್ತಾ ಇದೀಯಾ? ಜಸ್ಟ್ ಫಾರ್ ಅ ಚೇಂಜ್ ಪದ್ಮಿನಿ. ಇದನ್ನು ನೀನು ಅರ್ಧ ಕೊಡ್ದ್ಬಿಟ್ಟು ಅರ್ಧ ನನಗೊಳಿಸು. ಆ್ಯಕ್ಚುಲಿ ಇವತ್ತೊಂದು ಫೈಲ್ ನೋಡ್ಬೇಕಿತ್ತು, ನಾನು ನೋಡೋಕ್ಕೆ ಆಗಲಿಲ್ಲ. ನಾಳೆ ಅದನ್ನು ಮೂವ್ ಮಾಡಲೇಬೇಕು. ಸೊ ಈಗಲೇ ಹೋಗಿ ಅಜ್ಜಿ ಕೊಟ್ಬಿಟ್ಟು ಬರ್ತೀನಿ. ಪ್ರೀತಿಯ ನಂದನ್ನವ್ರೆ, ನಿಮಗೆ ನಾನು ಇನ್ಯಾವತ್ತೂ ಡ್ಯಾನ್ಸ್ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೆ. ಆದರೆ ಇವತ್ತು ನನ್ನ ಮದುವೆ ದಿನನೇ ಅನಿವಾರ್ಯವಾಗಿ ಡ್ಯಾನ್ಸ್ ಶೋಗೆ ಹೋಗ್ಲೇಬೇಕಾಗೈತೆ. ಇದೇನು ಲೆಟ್ರ್ ಇದು? ಬಂದ್ವಿಯಪ್ಪ, 2 ನಿಮಿಷ. ನಂದನ್, ನಿನ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ ಕಣೋ, ಬೇಗ ಬೇಗ ಬಾ. ಸರಿ ಸರಿ. ಚಿಕ್ಕ ಯಜಮಾನ್ರು ದಿನ ನೋಡೋ ಫೈಲ್ ಇದು. ನಾವ್ ಇದ್ರಲ್ಲಿ ಇಟ್ರೆ ಚಿಕ್ಕ ಯಜಮಾನ್ರ ಕೈಗೆ ಸಿಕ್ಕೇ ಸಿಗುತ್ತೆ. ಇದನ್ನ ನೋಡೇ ನೋಡ್ತಾರೆ.